ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ಮೊದಲಿಗೆ ಬ್ಲಾಗ್ ಶುರುವಿನಲ್ಲೇ ಒಂದು ರೆಸಿಪಿನ ಹಂಚ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಮುಖ್ಯವಾದ ವಿಷಯನ ನಿಮ್ಮೆಲ್ಲರ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಅನ್ನಿಸ್ತು. ನಿಮಗೂ ಎಲ್ಲನೂ ಹಾಗೆ ಅನಿಸುತ್ತಾ ಅಂತ ಒಂದು ಕ್ವೆಶ್ಚನ್ನು ಕೂಡ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಮೊದಲಿಗೆ ರೆಸಿಪಿ ಹಂಚ್ಕೊಂಡ್ಬಿಡ್ತೀನಿ. ತುಂಬಾ ಸುಲಭವಾದ, ತುಂಬಾ ರುಚಿಯಾದಂಥ ಒಂದು ರೆಸಿಪಿ. ಇದನ್ನು ನೋಡಿ ಅದಾದಮೇಲೆ ಮುಂದುವರ್ಸೋಣ ನಮ್ಮ ಟಾಪಿಕ್ನ. ಮಧ್ಯಾಹ್ನದ ಊಟಕ್ಕೆ ಸಾರು ಮತ್ತು ತೊಂಡೆಕಾಯಿ ಪಲ್ಯ ಮಾಡಿದ್ದೆ. ಮತ್ತು ಇದೊಂದು ಬದನೆಕಾಯಿ ದಪ್ಪದಾಗಿ ಬರುತ್ತೇನಲ್ಲ, ಬೀಟಿ ಬದನೆಕಾಯಿ ಅಂತೇನೋ ಹೇಳ್ತಾರೆ. ಸೊ ಇದನ್ನು ತಗೊಂಡು ಬಂದಿದ್ದೆ. ತುಂಬ ದಿನ ಆಗಿತ್ತು, ಹಾಗೆ ಇಟ್ಟರೆ ಮತ್ತು ಫ್ರಿಡ್ಜಲ್ಲಿ ಹಾಗೆ ಹಾಳಾಗೋಗುತ್ತೆ ಅಂತ ಹೇಳಿ ಇದನ್ನು ಹೀಗೆ ರೌಂಡ್ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಹೆಚ್ಕೊಳ್ತಾ ಇದ್ದೀನಿ. ಬದನೆಕಾಯಿನ ಹೆಚ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ದೊಡ್ಡದಾಗಿರೋ ಒಂದು ತಟ್ಟೆಗೆ ನಾನು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಒಂದು ಸ್ವಲ್ಪ ಬೇಕಿದ್ದರೆ ಗರಂ ಮಸಾಲ, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಉಪ್ಪು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮತ್ತು ನಿಮ್ಗೆ ಏನೇನು ಮನೇಲಿ ಪುಡಿಗಳಿದೆ, ಎಕ್ಸ್ಟ್ರಾ ಮಸಾಲೆ ಬೇಕು ಅಂತಂದರೆ ಅದೆಲ್ಲನೂ ಕೂಡ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ. ಇಷ್ಟು ಹಾಕ್ಕೊಂಡು ಕಡೆಯಲ್ಲಿ ಒಂದು ನಿಂಬೆ ಹಣ್ಣು ಕೂಡ ಹೆಣ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿ ಫ್ಲೇವರ್ಗೆ ಇಷ್ಟೂ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ನೀರು ಮಾಡ್ಕೊಳ್ಬಾರ್ದು, ಆದಷ್ಟು ಸ್ವಲ್ಪ ಗಟ್ಟಿಯಾಗಿ, ಅಂದರೆ ಬದನೆಕಾಯಿ ಮೇಲೆ ಹಚ್ಚೋ ಅಂತ ಒಂದು ಕನ್ಸಿಸ್ಟೆನ್ಸಿಲಿದ್ದರೆ ಆಯಿತು. ಉಪ್ಪು, ಹುಳಿ, ಖಾರ ಇಷ್ಟೂ ಬ್ಯಾಲೆನ್ಸ್ಡ್ ಆಗಿರೋ ಅಂತಹ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಇದು ಪೇಸ್ಟ್ ರೆಡಿ ಆಗ್ತಿದ್ದಂಗೆ ಇದ್ರ ಬದನೆಕಾಯಿ ಮೇಲೆ ಹಚ್ಚಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡಬೇಕು. ಸಮಯ ಇದ್ದರೆ ಮ್ಯಾರಿನೇಟ್ ಮಾಡಬಹುದು, ಇಲ್ಲ ಅಂತಂದರೆ ಹಚ್ಬಿಟ್ಟು ಇಮಿಡಿಯೇಟಾಗಿ ಫ್ರೈ ಕೂಡ ಮಾಡ್ಬೋದು. ಮತ್ತು ಇದು ಸ್ವಲ್ಪ ನಿಮ್ಗೆ ಇನ್ನೂ ಗರಿ ಗರಿ ಬೇಕು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ರವೆ ಇರುತ್ತೆ ನೋಡಿ, ರವೆ ಮೇಲೆ ಹಾಗೆ ಅದ್ದಿ ಎರಡು ಕಡೆನೂ ಆಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಬೋದು. ಸದ್ಯಕ್ಕೆ ನಾನು ರವೆ ಎಲ್ಲ ಏನು ಉಪಯೋಗಿಸ್ತಿಲ್ಲ, ಬರೀ ಜಸ್ಟ್ ಫ್ರೈ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಗಟ್ಟಿಯಾಗಿ ಪೇಸ್ಟ್ ರೆಡಿ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ವಲ್ವ ಬದನೆಕಾಯಿ, ಅದ್ರ ಮೇಲೆ ಪೂರ್ತಿ ಹಚ್ಚಿಟ್ಕೊಳ್ಬೇಕು. ಮುಂದೆ ಹಿಂದೆ ಎರಡು ಕಡೆನೂ ಮಸಾಲೆ ಹತ್ಕೊಳ್ಳೋ ಥರ ಹಚ್ಕೊಳ್ಬೇಕು. ಇದೇನು ಗೊತ್ತಾ, ಆ್ಯಕ್ಚುಲಿ ನೀವು ಅನ್ನದ ಜೊತೆ ಬರೀ ಇದನ್ನೇ ಕೂಡ ನೆಂಚ್ಕೊಂಡು ತಿನ್ಬೋದು. ಮೊಸರನ್ನ ಮಾಡಿದರೆ ಸೈಡಿಗೆ ಈ ಥರ ಬದನೆಕಾಯಿ ಫ್ರೈ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ. ಆದರೆ ಏನಂತಂದರೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಿಡಿಯುತ್ತೆ. ಕಮ್ಮಿ ಎಣ್ಣೆ ಬೇಕಂತಂದರೆ ನೀವು ಏರ್ ಫ್ರೈಯರಲ್ಲಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ತವಾ ಇರುತ್ತಲ್ಲ, ತವಾ ಮೇಲೆ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಆದರೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕಿದ್ರೆ ರುಚಿನೂ ಚೆನ್ನಾಗಿರುತ್ತೆ, ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಡೀಪ್ ಫ್ರೈ ಮಾಡೋದಿಲ್ಲ, ಆದರೆ ಹಾಗೆ ಶಾಲೋ ಫ್ರೈ ಮಾಡೋದು. ನೋಡಿ, ಈ ಥರ ಪೂರ್ತಿ ಎಲ್ಲ ಬದನೆಕಾಯಿಗಳಿಗೂ ಹಚ್ಚಿ ಒಂದು ಅರ್ಧ ಮುಕ್ಕಾಲು ಗಂಟೆ ಸಮಯ ಇದ್ದರೆ ನೆನೆಯಾಗಿ ಬಿಟ್ಬಿಡಿ. ಮಸಾಲೆ ಎಲ್ಲ ಬದನೆಕಾಯಿಗೆ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಈಗ ಈ ಥರ ಒಂದು ಅಗಲವಾದ ಒಂದು ಪ್ಯಾನೋ ಅಥವಾ ಕಾವಲಿನೋ ಯಾವುದೋ ಒಂದು ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಈ ಥರ ಬದನೆಕಾಯಿಗಳನ್ನ ಹಾಕ್ಬಿಡ್ಬೇಕು. ಹಾಗೆ ಶಾಲೋ ಫ್ರೈ ಮಾಡ್ಕೊಳ್ಬೇಕು. ಡೀಪ್ ಫ್ರೈ ಮಾಡಿದ್ರೆ ಇದು ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ, ಆಮೇಲೆ ಆ ಎಣ್ಣೆನ ಉಪಯೋಗಿಸೋದಕ್ಕೆ ಆಗೋದಿಲ್ಲ. ಇಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಶುರುನಲ್ಲಿ ಜಾಸ್ತಿ ಅಂತ ಅನ್ನಿಸ್ಬೋದು, ಆದರೆ ಇದಿಷ್ಟೇ ಎಣ್ಣೆನಲ್ಲೇ ಪೂರ್ತಿ ಎಲ್ಲ ಮಸಾಲೆ ಹಚ್ಕೊಂಡಿರೋ ಅಷ್ಟು ಬದನೆಕಾಯಿಗಳನ್ನೂ ಫ್ರೈ ಮಾಡ್ಕೊಳ್ತೀನಿ. ಸೊ ಒಂದು ಕಡೆ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಮತ್ತೊಂದು ಕಡೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಆಮೇಲೆ ನೋಡಿ, ಈ ಥರ ಒಂದು ಸ್ವಲ್ಪ ಹೊತ್ತಾದಮೇಲೆ ಎರಡು ಕಡೆನೂ ಬೇಯಿಸಿದ್ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಮಸಾಲೆ ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ನೀವು ತಿರುಗಿ ಹಾಕ್ತಿರಲ್ಲ, ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಸಾಲೆ ಹಚ್ಬಿಟ್ಟು ಇನ್ನೊಂದು ಕಡೆ ಬೇಯಿಸ್ಕೊಳ್ಬೋದು. ಖಾರ, ಉಪ್ಪು ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಮಾಡ್ಕೊಳ್ಬೋದು. ನೋಡಿ, ಪೂರ್ತಿ ಬೆಂದಮೇಲೆ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಸಿಂಪಲ್ಲಾಗಿ ಏನಾದರೂ ನೆಂಚ್ಕೊಳ್ಳೋಕೆ ಬೇಕಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಒಂದು ರೌಂಡ್ ಬೆಂದಿದ ತಕ್ಷಣ ಎಲ್ಲ ತೆಗೆದು ಬೇರೆ ತಟ್ಟೆಗೆ ಇಟ್ಕೊಳ್ತಾ ಇದ್ದೀನಿ. ಮತ್ತು ಎಲ್ಲ ಹಚ್ಚಿಟ್ಕೊಂಡಿದ್ವಲ್ವ ಅದನ್ನು ಮತ್ತೆ ಇದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಏನು ಎಕ್ಸ್ಟ್ರಾ ಏನೂ ಹಾಕ್ಕೊಳ್ತಾ ಇಲ್ಲ, ಅಷ್ಟೇ ಎಣ್ಣೆಯಲ್ಲಿ ಎಷ್ಟು ಮಸಾಲೆ ಹಚ್ಚಿಟ್ಟಿದ್ನೋ ಅಷ್ಟೂ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಡ್ರೈ ಆಯಿತು ಅಥವಾ ತಳ ಸೀದೋಗ್ತಾ ಇದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಬೋದು ಅಷ್ಟೇ. ಇಷ್ಟೇ ರೆಸಿಪಿ, ತುಂಬ ಸಿಂಪಲು, ಅದರ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ ನೀವು ಕೂಡ. ಊಟ ಎಲ್ಲ ಮುಗಿಸಿದ ಮೇಲೆ ಸರಿ ತೊಳೆದಿಟ್ಟಿದ್ದಂಥ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ತೆಗೆದಿಡ್ತಾ ಇದ್ದೆ. ಇದು ಗಾಜಿನ ಬಾಟ್ಲು ಒಂದು ಒಳಗೆ ತೊಗೊಂಡು ಬರ್ಬೇಕಾದ್ರೆ ಬಿದ್ದು ಒಡೆದೋಯ್ತು. ಇನ್ನು ಸರಿ ಮಕ್ಕಳು ಓಡಾಡ್ತಿರ್ತಾರೆ ಮತ್ತು ಕಾಲ್ಗಿಲಿಗೆ ಚುಚ್ಕೊಂಬಿಡುತ್ತೆ, ಪಾತ್ರೆಗಳು ಆಮೇಲೆ ಜೋಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಮೊದಲು ಗಾಜಿನ ಒಡೆದೋಗಿರೋದನ್ನೆಲ್ಲ ತೆಗೆದು ಹಾಕ್ಬಿಡೋಣ ಅಂತ ಹೇಳಿ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಇಷ್ಟು ಪುಡಿ ಆಗಿಬಿಟ್ಟಿತ್ತು ಅಂತಂದರೆ ಪೌಡರ್ ಥರ ಆಗೋಗಿತ್ತು. ಸ್ವಲ್ಪ ಕೆಲವು ಸಲ ಎಷ್ಟೇ ಕೇರ್ಫುಲ್ಲಾಗಿ
ಆಗಿದ್ರೇನು ಆ ಚಾತುರ್ಯಗಳು ನಡೆದೇ ಹೋಗುತ್ತೆ. ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತೀನಿ ಈ ಥರ ಗಾಜಿಂದು ಒಡೆದು ಹೋಗಬಾರ್ದು, ನಿಧಾನಕ್ಕೆ ತೊಗೊಂಡು ಬರಬೇಕು ಅಂತ. ಇಲ್ಲೋ ತುದಿಲಿತ್ತೋ ಏನೋ ಗೊತ್ತಿಲ್ಲ, ನಾನು ಗಮನಿಸ್ಲಿಲ್ಲ. ಹಿಂಗೆ ತೊಗೊಂಡು ಬರ್ಬೇಕಾದ್ರೆ ಬಿದ್ದು ಒಡೆದೇ ಹೋಯಿತು. ಸದ್ಯ ಕಾಲಿಟ್ಟು ಕಾಲ್ಗಿಲಿಗೆ ಚುಚ್ಕೊಳ್ಲಿಲ್ಲ, ಅಥವಾ ಮಕ್ಳು ಯಾರು ಇರಲಿಲ್ವಲ್ಲ ಅಂತ ಅಷ್ಟೇ ಸಮಾಧಾನ. ಮತ್ತು ಈ ಥರ ಗಾಜಿಂದು ಯಾವುದಾದ್ರೂ ಒಡೆದೋದ್ರೆ, ಅಥವಾ ಟೀ ಕಪ್ಗಳು ಅಥವಾ ಶಾರ್ಪಾಗಿರೋ ಯಾವುದೇ ವಸ್ತುಗಳು ಒಡೆದೋದ್ರೆ ಸಪ್ರೇಟಾಗಿ ಒಂದು ಪ್ಲಾಸ್ಟಿಕ್ ಕವರನ್ನಲ್ಲಿ ಡೈರೆಕ್ಟಾಗಿ ಡಸ್ಟ್ಬಿನ್ನಿಗೆ ಹಾಕೋ ಬದಲು ಯಾವುದಾದ್ರೂ ಈ ಥರ ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ಚೆನ್ನಾಗಿ ಸೀಲ್ ಮಾಡಿಬಿಟ್ಟು ಡಸ್ಟ್ಬಿನ್ಗೆ ಹಾಕೋದು ಒಳ್ಳೆಯದು. ಯಾಕಂತಂದರೆ ಪಾಪ ಕಸ ಎಲ್ಲ ತೆಗಿಯೋರು ಇರ್ತಾರಲ್ವ, ಈ ಥರ ಡಸ್ಟ್ಬಿನ್ನು ಕ್ಲೀನ್ ಮಾಡಬೇಕಾದ್ರೆ ಅಥವಾ ಅವ್ರು ಎತ್ತಿ ಕಸ ಬೇರ್ಪಡಿಸ್ತಿರ್ತಾರೆ ನೋಡಿ, ಆಗ ಕೈ ಹಾಕಿದಾಗ ಕೈ ಚುಚ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ದಪ್ಪಗಿರೋ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಚೆನ್ನಾಗಿ ರ್ಯಾಪ್ ಮಾಡಿ ಹಾಕಿಬಿಟ್ರೆ ಆಗ ಅಷ್ಟು ಅವರಿಗೆ ಕಷ್ಟ ಆಗೋದಿಲ್ಲ ಅನ್ನೋ ಒಂದು ಕನ್ಸರ್ನ್ ಅಷ್ಟೇ. ಅಥವಾ ಕಸದಲ್ಲಿ ಹಾಕಿದಾಗ ಯಾವುದಾದ್ರೂ ಪ್ರಾಣಿಗಳು ತಿನ್ಬೇಕಾದ್ರೆ, ಎಸ್ಪೆಷಲಿ ಹಸುಗಳು ತಿನ್ಬೇಕಾದ್ರೆ ಹಲ್ಲಿಗೆ ಚುಚ್ಕೊಂಡು ಬಾಯಲ್ಲೆಲ್ಲ ರಕ್ತ ಬರೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಈ ಥರ ಒಂದು ದಪ್ಪಗಿರೋ ಪ್ಲಾಸ್ಟಿಕ್ ಕವರಲ್ಲಿ ಚೆನ್ನಾಗಿ ಸುತ್ತಿ ಸೆಲೋ ಟೇಪಲ್ಲಿ ರ್ಯಾಪ್ ಮಾಡಿಬಿಟ್ರೆ ತೊಂದರೆ ಇರೋದಿಲ್ಲ ಅಷ್ಟೇ. ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಯಪ್ಪ ಎಷ್ಟು ಮಾಡ್ತಾಯಿದ್ರು, ಒಂದು ನಿಮಿಷನೂ ಸ್ಪುರ್ಸತೆ ಸಿಗಲ್ವೇಲಪ್ಪ ಅಂತ ಅನಿಸುತ್ತೆ. ಸರಿ, ಈಗ ಅಡುಗೆ ಮನೆ ಕೆಲಸ ಮಿಕ್ಕಿದೆಲ್ಲ ಕೆಲಸ ಮುಗಿಸಿ ಒಂದು 2 ನಿಮಿಷ ಕೂತ್ಕೊಳ್ಳೋಣ ಅಂತಂದರೆ ಮಕ್ಳ ಜೊತೆ ಆಟ ಆಡಬೇಕು, ಮಕ್ಳಿಗೆ ಸಮಯ ಕೊಡಬೇಕು, ಅವ್ರುಗಳಿಗೆ ಹೇಳ್ಕೊಡ್ಬೇಕು. ಸೊ ಇಡೀ ದಿನ ಹೆಂಗೋ ಒಂದು ಆಕ್ಯುಪೈಡ್ ಆಗಿರುತ್ತೆ. ರಾತ್ರಿ ಆಗ್ತಿದ್ದಂಗೆ ಅಪ್ಪ ಮಲ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಮಲ್ಕೊಂಡಾಗಲೂ ಕೆಲವು ಸಲ ನೆಮ್ಮದಿ ಅನ್ನೋದಕ್ಕಿಂತ ಮೈಂಡ್ ಓಡ್ತಾನೆ ಇರುತ್ತೆ. ಅಯ್ಯೋ ಮತ್ತೆ ನಾಳೆ ಬೆಳಗ್ಗೆ ಏಳಬೇಕು, ಏನು ಮಾಡೋದು, ಏನೇನು ಕೆಲಸ ಮುಗಿಸ್ಕೋಬೇಕು ಅಂತ ರಾತ್ರಿ ಮಲ್ಕೊಳ್ಬೇಕಾದ್ರೆ ಲಿಸ್ಟ್ ಹಾಕ್ಕೊಳ್ತಾ ಇರ್ತೀವಿ. ಮತ್ತು ಈ ಥರ ಎಷ್ಟು ಜನ ನನ್ನ ಥರ ಥಿಂಕ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಸ್ವಲ್ಪ ಹೀಗೇ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಪುಟ್ಟ ಮಕ್ಕಳಿರೋ ತಾಯಂದರು ಎಸ್ಪೆಷಲಿ ಈ ಥರ ಯೋಚನೆಗಳು ಬರುತ್ತೆ. ಮದುವೆ ಆಗಿ ಮಕ್ಕಳೆಲ್ಲ ಆಗೋಕ್ಕೆ ಮುಂಚೆ ಖಂಡಿತ ಈ ಥರ ಥಾಟ್ಸ್ ನಮಗೆ ಬಂದೇ ಇರೋದಿಲ್ಲ. ಬಂದಿದ್ರೂ ಅದನ್ನು ಸ್ವಲ್ಪ ಲೈಟಾಗಿ ತೊಗೊಂಡಿರ್ತೀವಿ. ಅದೇ ಮಗು ಆಗಿದ ತಕ್ಷಣ ಒಬ್ಳ ಅಮ್ಮಂಗೆ ಈ ಥಾಟು ತುಂಬ ಒಂಥರ ಶಾಕಾಗಿ ಸಡನ್ನಾಗಿ ಜರ್ಕ್ ಕೊಡೋ ಅಂಥ ಒಂದು ಫೀಲಿಂಗ್ ಬರುತ್ತೆ. ಏನು ಅಂತಂದರೆ ಸಡನ್ನಾಗಿ ನಾನು ಹೋಗ್ಬಿಟ್ರೆ ಅಥವಾ ನಾನು ಸತ್ತು ಹೋಗ್ಬಿಟ್ರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ, ಈ ಒಂದು ಫೀಲಿಂಗು ಆಲ್ಮೋಸ್ಟ್ ಎಲ್ಲ ತಾಯಂದ್ರಿಗೂ ಬಂದಿರತ್ತೆ ಅಲ್ವಾ. ಆ ಥಾಟು ಮನಸ್ಸಲ್ಲಿ ಬರ್ತಿದ್ದಂಗೆ ಎಲ್ಲೋ ಗೊತ್ತಿಲ್ದಿರೋ ಒಂದು ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ, ಒಂದು ಭಯ ಆವರಿಸ್ಕೊಂಬಿಡುತ್ತೆ. ಅಯ್ಯಯ್ಯೋ ಮಗುನ ಯಾರು ನೋಡ್ಕೊಳ್ತಾರೆ, ನಾನು ನೋಡ್ಕೊಳ್ಳೋ ಹಾಗೆ ಬೇರೆ ಯಾರು ನೋಡ್ಕೊಳಕ್ಕೆ ಸಾಧ್ಯ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗು. ಆಮೇಲೆ ಮಗು ಹೇಗೆ ಅಡ್ಜಸ್ಟ್ ಆಗುತ್ತೆ, ಆಮೇಲೆ ಮಗುಗೆ ಊಟ ಯಾರು ಮಾಡಿಸ್ತಾರೆ, ನಿದ್ದೆ ಯಾರು ಮಾಡಿಸ್ತಾರೆ, ಆಮೇಲೆ ಮಗುಗೆ ಒಳ್ಳೆ ಸಂಸ್ಕಾರ ಯಾರು ಕಲಿಸ್ತಾರೆ. ಅಯ್ಯೋ ಇವ್ರ ಹತ್ರ ಬಿಟ್ಟು ಹೋಗಬೇಕಾ, ಬೇಡಪ್ಪ, ಮತ್ತು ಇವ್ರ ಹತ್ರ ಬಿಟ್ಟೋದ್ರೆ ಅಂತ ಎಷ್ಟೊಂದು ಜನದ ಹೆಸರುಗಳು ಮನ್ಸಿಗೆ ಬರ್ತಾ ಇರುತ್ತೆ. ಆದರೆ ಯಾರೇ ನೋಡ್ಕೊಂಡ್ರು ನಾವು ಅಂದ್ಕೊಂಡಿರೋ ಥರ ಮಗುನ ಬೆಳ್ಸೋಕ್ಕಾಗಲ್ವಲ್ಲ ಅಂತ ಎಷ್ಟು ಸಾವಿರಾರು ಥಾಟ್ಸ್ ಮನಸ್ಸಲ್ಲಿ ಓಡ್ತಾ ಇರುತ್ತೆ ಅಲ್ವಾ. ಆ ಒಂದು ಯೋಚನೆಯಲ್ಲಿ ನಿಜಾಂಶನೇ ಇಲ್ಲ. ನಾವಿಲ್ಲ ಅಂತಂದರೆ ಅಂತ ಸುಮ್ಮನೆ ಒಂದು ಫ್ಯಾಂಟಸಿ ಥಾಟ್ ಅಷ್ಟೇ. ಅಕಸ್ಮಾತ್ ಹೊಟ್ಟೋದ್ರೆ ಹೇಗಾಗುತ್ತೆ ಅಂತ ಸುಮ್ಮನೆ ನೆನೆಸ್ಕೊಂಡ್ರೆ ಎಷ್ಟು ಭಯ ಆಗುತ್ತೆ. ಅಯ್ಯೋ ಮಕ್ಳ ಬಗ್ಗೆ ಇನ್ಯಾರ ಬಗ್ಗೆನೋ ಮನಸ್ಸಿಗೆ ಬರೋದಿಲ್ಲ ಅಲ್ಲ, ಬರೀ ಮಕ್ಳ ಬಗ್ಗೆನೇ ಬರುತ್ತೆ. ಹೇಗೆ ಬೆಳೀತಾರೋ, ಹೇಗಿರ್ತಾರೋ, ಮಕ್ಕಳು ಒಳ್ಳೆ ದಾರಿಗೆ ಹೇಗೆ ಬರ್ತಾರೆ, ಯಾರು ಓದಿಸ್ತಾರೆ, ಇಂಥವೇ ಮನಸ್ಸಿಗೆ ಬರುತ್ತೆ. ಸೊ ನಮ್ಮ ಜೀವನ ಬರೀ ಮಕ್ಕಳು ಸುತ್ತಾನೆ ಕಟ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ ಅಂತ ಅನಿಸುತ್ತೆ. ಎಷ್ಟು ಭಯ, ಎಷ್ಟು ಇನ್ಸೆಕ್ಯೂರಿಟಿ, ಎಷ್ಟು ಸಡನ್ನಾಗಿ ಭಕ್ತಿ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಅಪ್ಪ ಪ್ಲೀಸ್ ಇವಾಗಲೇ ಕರ್ಕೊಳ್ಬೇಡ, ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗೋವರೆಗೂ ನನ್ನ ಆರೋಗ್ಯವಾಗಿ ಗಟ್ಟಿಯಾಗಿ ಇಡಪ್ಪ ಅಂತೆಲ್ಲ ಬೇಡ್ಕೊಂಡಿದ್ದ ದಿನಗಳು ಕೂಡ ಇದೆ. ಆಮೇಲೆ ಯೋಚನೆ ಮಾಡಿದಾಗ ಯಾಕೆ ಈ ಥರ ಭಾವನೆಗಳು ಬರುತ್ತೆ, ಯಾಕೆ ಈ ಥರ ಸಡನ್ನಾದ ಒಂಥರ ನೆಗೆಟಿವ್ ಯೋಚನೆಗಳು ಬರುತ್ತೆ, ನನಗೊಬ್ಳಿಗೆ ಬರುತ್ತಾ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ನಾನು ಸುಮಾರು ಜನ ಪೇರೆಂಟ್ಸ್ ಹತ್ರ, ಅಂದರೆ ನನಗೆ ಗೊತ್ತಿರೋರ ಹತ್ರ ಮಾತಾಡಿದಾಗ ಅವ್ರು ಅಂತಾರೆ, ಹೌದು ನನಗೂ ಇದೇ ಥರ ಥಾಟ್ಸ್ ಬರುತ್ತೆ ಅಂತ ಹೇಳ್ತಾರೆ. ನನಗೊಂದು ವಿಷಯ ನೀವು ಹೇಳಿ, ನಿಮ್ಮೆಲ್ಲರಿಗೂ ಅಥವಾ ನಿಮ್ಗಳಿಗೂ ಪುಟ್ಟ ಮಕ್ಕಳಿದ್ದಾರೆ ಅಂತಂದರೆ ನಿಮಗೂ ಇದೇ ಥರ ಯೋಚನೆಗಳು ಬರುತ್ತಾ ಅಂತ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಅಪ್ಪ ನಾನೊಬ್ಬಳೇ ಅಲ್ಲ ಈ ಒಂದು ಇದರಲ್ಲಿರೋದು, ದೋಣಿಯಲ್ಲಿರೋದು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಾಗತ್ತೆ. ಮೊದಲೆಲ್ಲ ತುಂಬ ಕಾಡೋದು ಈ ಥರ,
ಏನಾಗ್ಬಿಡತ್ತೆ, ಈ ಥರ ಅಕಸ್ಮಾತ್ ಏನಾದರೂ ಆಗಿಬಿಟ್ರೆ ಏನು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇರೋದು. ಆದರೆ ಈಗೀಗ ಸ್ವಲ್ಪ ಮೆಚುರಿಟಿ ಬಂದಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಒಂದಂತೂ ನಿಜ, ಯಾರಿದ್ದರೂ ಯಾರಿಲ್ದಿದ್ರೂ ಪ್ರಪಂಚ ನಡೀತಾನೆ ಇರುತ್ತೆ. ನಾವಿದ್ದರೂ ಇಲ್ದಿದ್ರೂ ಮಕ್ಕಳುಗಳು ಬೆಳೀತಾರೆ. ಅವ್ರು ಹೇಗೆ ಅವ್ರ ಜೀವನ ಡೆಸ್ಟಿಂಡ್ ಆಗಿರುತ್ತೋ ಅದೇ ಥರನೇ ಬೆಳೀತಾರೆ, ಅದೇ ಸಂಸ್ಕಾರನೇ ಕಲಿತಾರೆ. ಯಾಕಂತಂದರೆ ನಾವು ಎಷ್ಟೇ ಮಕ್ಕಳಿಗೆ ಮನೇಲಿ ಸಂಸ್ಕಾರ ಅಂತ ಕೊಟ್ಟಿದ್ರೂ ಅವ್ರದ್ದು ಅಂತ ಒಂದು ಕಲ್ಚರ್ ಅವ್ರು ಹೊತ್ಕೊಂಡು ಬಂದಿರ್ತಾರೆ. ಮೇ ಬಿ ಪ್ರೀವಿಯಸ್ ಬರ್ತಿಂದ ಇರ್ಬೋದು ಅಥವಾ ಹಳೆಯ ಜನ್ಮಗಳಿಂದ ಇರ್ಬೋದು. ಗೊತ್ತಿಲ್ಲ ಎಷ್ಟು ಜನ ನಂಬ್ತೀರಾ ನಂಬಲ್ಲ ಅಂತ. ಈ ಜನ್ಮಗಳ ಬಗ್ಗೆ ಹಳೆಯ ವೀಡಿಯೋಸಲ್ಲೂ ನಾನು ಮಾತಾಡಿದ್ದೀನಿ. ಬಟ್ ಸ್ಟಿಲ್ ಸಂಸ್ಕಾರ ಅನ್ನೋದು ಇದೊಂದೇ ಜನ್ಮದಲ್ಲ, ಹಳೆಯ ಜನ್ಮಗಳಿಂದ ಎಷ್ಟೋ ಒಂದು ಗುಡ್ ಡೀಡ್ಸ್, ಬ್ಯಾಡ್ ಡೀಡ್ಸ್ ಎಲ್ಲದನ್ನು ತೊಗೊಂಡು ಬಂದಿರ್ತೀವಿ. ಸೊ ಅದಕ್ಕೆ ಅನುಗುಣವಾಗಿ ಮಕ್ಕಳುಗಳು ಬೆಳೀತಾ ಹೋಗ್ತಾರೆ. ಒಳ್ಳೆಯವರು ಬೆಳೆಸಿದ್ರೂ ಕೆಟ್ಟದ್ದು ಕಲಿಯೋವಂಥವ್ರು ಇರ್ತಾರೆ. ಕೆಟ್ಟದ್ದು ಕಲಿಸಿದಂಥ ಜಾಗದಲ್ಲಿ ಒಳ್ಳೆತನದಲ್ಲಿ ಬದುಕಿದಂಥ ಮಕ್ಕಳುಗಳು ಇದ್ದಾರೆ. ಹಾಗಾಗಿ ನಾವು ನಮ್ಮ ಕೈಲಾದಷ್ಟು ಸಂಸ್ಕಾರ, ಒಳ್ಳೆ ಬುದ್ಧಿಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬಾರ್ದೇ ಹೊರತು ಎನ್ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ಎಲ್ಲದೂ ಫ್ಯೂ ಥಿಂಗ್ಸ್ ಆರ್ ಡೆಸ್ಟಿನ್ಡ್. ಹಾಗಿದ್ದಾಗ ತುಂಬ ಅತಿಯಾಗಿ ಯಾವುದನ್ನು ತಲೆ ಕೆಡಿಸ್ಕೊಳ್ಬಾರ್ದು. ಮಕ್ಕಳು ಹೇಗೆ ಬೆಳಿಬೇಕೋ, ಹೇಗೆ ಬದುಕಬೇಕೋ, ಅವರ ಹಣೆ ಬರಹದಲ್ಲಿ ಏನೇನಿರುತ್ತೋ ಅದೆಲ್ಲ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸೊ ಅದಕ್ಕೆ ನಾವು ಸುಮ್ಮನೆ ಅನಾವಶ್ಯಕವಾಗಿ ಇಲ್ಲಿ ಸಲ್ಲದೆಲ್ಲ ಯೋಚನೆ ಮಾಡಿಕೊಂಡು ಸಡನ್ನಾಗಿ ಗಾಬರಿ ಮಾಡಿಕೊಂಡು ಅದೇ ಒಂದು ದೊಡ್ಡ ವಿಷಯ ಆಗಿ ಇಡೀ ದಿನ ಯೋಚನೆ ಮಾಡಿಕೊಂಡು ಕಾಲಹರಣ ಮಾಡೋದು ತಪ್ಪಾಗತ್ತೆ ಅಂತ ಅನ್ನಿಸ್ತು. ಇಷ್ಟೇ ಈ ಥರ ಎಲ್ಲ ಹೇಳ್ಕೊಂಡು ಮನಸ್ಸಿಗೆ ಸಮಾಧಾನ ಮಾಡಿದ್ರೂ ಮಕ್ಕಳು ಅಂತ ಬಂದಾಗ ಒಂದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಎಲ್ಲ ತಾಯಂದ್ರಿಗೂ ಇದ್ದೇ ಇರುತ್ತೆ. ಸೊ ಎಲ್ಲವಾಗ್ಲೂ ಏನೇ ಮಾಡ್ತಿದ್ರು ಯಾವಾಗಲೂ ಯೋಚನೆ ಮಾಡೋದೇ ಮಕ್ಕಳ ಬಗ್ಗೆ. ಮಕ್ಕಳು ಒಂದು 10 ನಿಮಿಷ ಮನೇಲಿ ಬಿಟ್ಟು ಹೋಗಿದ್ರು ಅಥವಾ ಕೆಲಸಕ್ಕೆ ಅಂತ ವರ್ಕಿಂಗ್ ಮದರ್ಸ್ ಬಿಟ್ಟು ಹೋಗಿದ್ರು ಅವ್ರ ಮನಸ್ಸಲ್ಲಿ ಬರೀ ಮಕ್ಕಳ ಬಗ್ಗೆನೇ ಓಡ್ತಾ ಇರುತ್ತೆ. ಮಗು ಏನು ಮಾಡ್ತಿರತ್ತೋ, ಊಟ ಮಾಡ್ತೋ ಇಲ್ವೋ, ನಿದ್ದೆ ಮಾಡ್ತೋ ಇಲ್ವೋ, ಸ್ಕೂಲಲ್ಲಿ ಸರಿ ಓದ್ತಾ ಇದೆಯೋ ಇಲ್ವೋ, ಇದೇ ಓಡ್ತಾ ಇರುತ್ತೆ ಎಲ್ಲ ತಾಯಂದ್ರಿಗೂ. ಸೊ ಅಮ್ಮ ಆಗ್ತಿದ್ದಂಗೆ ಎಲ್ಲರ ಒಂದು ಪ್ರಪಂಚನೇ ಬದಲಾಗಿಬಿಡುತ್ತೆ, ಪ್ರಯಾರಿಟೀಸ್ ಬದಲಾಗೋಗುತ್ತೆ. ಈಗ ಗೊತ್ತಿಲ್ಲದಿರೋನೇ ಒಂದು ರೆಸ್ಪಾನ್ಸಿಬಲ್ ಆಗಿ ಹೋಗ್ತೀವಿ. ಈ ಒಂದು ಫೀಲಿಂಗ್ ಎಷ್ಟು ಚೆನ್ನಾಗಿರುತ್ತೋ, ಅಮ್ಮ ಅನ್ನೋ ಒಂದು ಸ್ಥಾನ ಅಷ್ಟೇ ಜವಾಬ್ದಾರಿಯುತ್ತೋ ಅದದು, ಅಷ್ಟೇ ಒಂಥರ ಭಯ, ಅಷ್ಟೇ ಒಂಥರ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಹೊತ್ಕೊಂಡಿರೋವಂಥ ಒಂದು ಸ್ಥಾನ. ಯಾಕೆ ಈಗ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗಷ್ಟೇ ಅಂದರೆ ಈ ಥಾಟ್ ಆವಾಗವಾಗ ಬರ್ತಾ ಇರುತ್ತೆ ಆಗಲೇ ಹೇಳ್ದಂಗೆ. ಬಟ್ ಇತ್ತೀಚೆಗಷ್ಟೇ ನನಗೆ ಗೊತ್ತಿರೋರೊಬ್ಬರು ಇದೇ ಥರ ಒಂದೂವರೆ ವರ್ಷದ ಮಗು ಒಂದಿತ್ತು ಅವ್ರಿಗೆ. ಸಡನ್ನಾಗಿ ಆ ಮಗು ಅವ್ರ ಅಮ್ಮ ಹೋಗ್ಬಿಟ್ಲು. ಎಷ್ಟು ಚೆನ್ನಾಗಿದ್ರು ಅಂತಂದರೆ, ಶಿ ವಾಸ್ ಸೋ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಎಲ್ಲ ವಿಷಯಗಳನ್ನೂ ಚೆನ್ನಾಗಿ ತಿಳ್ಕೊಂಡು ಓಡಾಡಿಕೊಂಡು ಮನೇಲಿ ಜವಾಬ್ದಾರಿಗಳನ್ನ ಹೊತ್ಕೊಂಡು ಒಂಥರ ತುಂಬ ಚೆನ್ನಾಗಿದ್ಲು. ಸಡನ್ನಾಗಿ ಮಗು ಇನ್ನೂ ಪುಟ್ಟದು ಹೋಗ್ಬಿಡ್ಲು. ಅದನ್ನು ಕೇಳಿ ಎಷ್ಟು ಒಂಥರ ಅವಳು ಹೋದ್ಲು ಅಂತ ಬೇಜಾರಿಗಿಂತ ಅಯ್ಯೋ ಆ ಮಗು ಯಾರು ನೋಡ್ಕೊಳ್ತಾರೆ ಅನ್ನೋ ಒಂದು ಯೋಚನೆ ಕಾಡ್ತು. ಅದೊಂದು ಸಿಚುಯೇಷನಿಂದ ಡೈರೆಕ್ಟಾಗಿ ನಮಗೆ ಲಿಂಕ್ ಮಾಡ್ಕೊಳ್ಬಿಡ್ತೀವಿ. ಈ ಥರ ಏನೇ ಆದ್ರೂ ಅಯ್ಯೋ ಈ ಥರ ಆಗಿಬಿಟ್ರೆ ನಮ್ಮ ಲೈಫಲ್ಲಿ ಏನಪ್ಪ ಮಾಡೋದು ಅಂತ ಒಂದು ಗಾಬರಿ ಹಾಗೆ ಬಂದ್ಬಿಡುತ್ತೆ. ಆದರೆ ಯಾವುದೂ ನಮ್ಮ ಕೈಯಲ್ಲಿ ಇರಲ್ಲ ಅಲ್ವಾ. ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು ಅಂತ ಇರುತ್ತೋ, ನಮ್ಮ ಆಯುಸ್ ಎಷ್ಟಿರುತ್ತೋ ಅಷ್ಟೇ ದಿನವೇ ಎಲ್ಲರೂ ಬದುಕಿರೋದು. ಹಾಗಾಗಿ ಅಯ್ಯೋ ಯಾವತ್ತೋ ಏನೋ ಆಗೋಗುತ್ತೆ, ನಾವು ಹೋಗ್ಬಿಟ್ರೆ ಏನಾಗೋಗ್ತೀವೋ ಅಂತ ಭಯದಲ್ಲಿ ಬದುಕೋದಕ್ಕಿಂತ ಇವಾಗಿದ್ದೀವಿ, ಇಷ್ಟು ದಿನ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಮ್ಮ ಖುಷಿ ದಿನಗಳನ್ನ ಕಳೆಯೋದು, ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಹೇಳ್ಕೊಡೋದು, ಖುಷಿಯಾಗಿರೋದು. ಸುಮ್ಮನೆ ಆಗದಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಆಗ್ತಿರೋದ್ರ ಬಗ್ಗೆ ಖುಷಿಪಟ್ಟು ಅದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಹೋಗೋದು ಬೆಟರ್ ಅಂತ ಅನಿಸುತ್ತೆ. ಹಾಗಂತ ನನಗೆ ನಾನೇ ಕನ್ವಿನ್ಸ್ ಮಾಡಿಕೊಂಡು ಆ ವಿಷಯದಿಂದ ಡೈವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇತ್ತೀಚೆಗೆ ಆ ಥರ ಯೋಚನೆ ಮಾಡಲ್ಲ. ಆದರೂ ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ವ್ಲಾಗ್ನಲ್ಲಿ ಅಂತ ಅಂದ್ಕೊಳ್ತಾ ಇದ್ದೆ. ಹಾಗಾಗಿ ಇವತ್ತಿನ ವೀಡಿಯೋನಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಿದೆ. ಸೊ ನಿಮ್ಮೆಲ್ಲರಿಗೂ ಈ ಥರ ಒಂದು ಥಾಟ್ ಬರುತ್ತಾ, ಒಂದು ಭಯ ಬರುತ್ತಾ ಅಂತ ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ನನ್ನ ಇಡೀ ದಿನ ನಾನು ಕಳೆಯೋದು ನನ್ನ ಮಕ್ಕಳ ಜೊತೆನೇ. ನನ್ನ ಮನೆ, ನನ್ನ ಮಕ್ಕಳು ಈಸ್ ಮೈ ಹೋಲ್ ವರ್ಲ್ಡ್. ನನಗೆ ಬೇರೆ ಏನೂ ಗೊತ್ತೇ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ ಕೆಲವು ಸಲ. ಯಾವಾಗ ಯೋಚನೆ ಮಾಡಿದ್ರು, ಏನೇ ಮಾಡ್ತಿದ್ರು ಇಟ್ ಇಸ್ ಆಲ್ವೇಸ್ ಅರೌಂಡ್ ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೆ, ಮಕ್ಳಿಗೆ ಏನು ಮಾಡಲಿ, ಮಕ್ಳಿಗೆ ತಿನ್ನೋಕೆ ಏನು ಮಾಡಲಿ, ಇದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ಗೂ. ಅದು ಪುಟ್ಟ ಮಕ್ಕಳಿರೋಂಥ ತಾಯಂದ್ರಿಗೆ ಇದೇ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಸೊ ನಮಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ, ಅಥವಾ ಬೇರೆ ಪ್ರಪಂಚ ಸದ್ಯಕ್ಕೆ ಬೇಡವೇ ಬೇಡ ಅನ್ನೋ ಒಂದು ಮನಸ್ಥಿತಿಲಿ ಇರ್ತೀವೇನೋ ಅನಿಸುತ್ತೆ ಅಲ್ವಾ.
ಜೀವನದಲ್ಲಿ ಪ್ರತಿಯೊಂದು ಸ್ಟೇಜ್ ಆಫ್ ಲೈಫ್ನ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಆ ದೇವರು ಅಂತಂದರೆ, ಪ್ರತಿಯೊಂದು ಹಂತದಲ್ಲೂ ಅಂದರೆ ಪುಟ್ಟ ಮಗು ಆಗಿದ್ದಾಗ ಒಂದು ಮುಗ್ಧತೆ ಅದನ್ನು ಎಂಜಾಯ್ ಮಾಡ್ತೀವಿ. ನಾವು ಎಂಜಾಯ್ ಮಾಡ್ತೀವೋ ಇಲ್ವೋ ಅದೊಂದು ಚೆನ್ನಾಗಿ ಅನಿಸುತ್ತೆ. ಮತ್ತು ದೊಡ್ಡವರಾದಮೇಲೆ ಯಂಗ್ಸ್ಟರ್ ಆಗಿದ್ದಾಗ ಆ ಒಂದು ಸ್ನೇಹಿತರ ಜೊತೆ ಪ್ರೀತಿಯ ಅನುಭವ ಇದೆಲ್ಲ ಎಷ್ಟು ಮಧುರವಾಗಿರುತ್ತೆ. ಅದಾದಮೇಲೆ ಮದುವೆ ಆಗ್ತೀವಿ, ಅದೊಂದು ಜೀವನ. ಅದಾದಮೇಲೆ ತಾಯ್ತನ ಎಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ವಯಸ್ಸಾಗ್ತೀವಿ. ಸೊ ಪ್ರತಿಯೊಂದು ಸ್ಟೇಜ್ ಆಫ್ ಲೈಫು ತುಂಬಾ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೇನೋ ಅಂತ ಅನಿಸುತ್ತೆ. ಸೊ ನಾವು ಜೀವನನ ಹೇಗೆ ನೋಡ್ತೀವಿ ಆ ಥರನೇ ಇರುತ್ತೆ. ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಅಯ್ಯೋ ಇದು ಒಂದು ಜೀವನನ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅದೇ ಥರನೇ ಆಗುತ್ತೆ. ಸೊ ಆದಷ್ಟು ಜೀವನನ ಚೆನ್ನಾಗಿದೆ ಅಂತ ಅಂದ್ಕೊಂಡು ಇರೋ ಜೀವನನ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ನಾನು ಅಂದ್ಕೊಂಡಿರೋದು, ಅಥವಾ ನಾನು ಫಾಲೋ ಮಾಡುವಂಥ ಒಂದು ಪಾಲಿಸಿ. ಕಷ್ಟಗಳು ಬಂದಾಗ ಅಯ್ಯೋ ಕಷ್ಟ ಅನ್ನೋದಕ್ಕಿಂತ ನಾನು ಏನೋ ಕಲ್ತ್ಕೋಬೇಕಾಗಿದೆ, ನನಗೇನೋ ಗೊತ್ತಿಲ್ಲ ಅದನ್ನು ಕಲ್ಸೋಕ್ಕೆ ಬಂದಿದೆ ಅಂತ ಯೋಚನೆ ಮಾಡೋಳು ನಾನು. ಹಾಗಾಗಿ ಒಂದು ಲರ್ನಿಂಗ್ ಫೇಸ್ ಥರ ನೋಡೋದ್ರಿಂದ ಜೀವನ ಯಾವಾಗಲೂ ಚೆನ್ನಾಗೇ ಅನಿಸುತ್ತೆ. ಮತ್ತು ಇಲ್ಲಿ ಡ್ರಾಯರ್ ಎಲ್ಲ ಕ್ಲೀನ್ ಮಾಡಿದ್ನಲ್ವ, ಇದು ಹೋದ ವರ್ಷ ಅವಳು ಸ್ಕೂಲಲ್ಲಿ ಕೊಟ್ಟಿದ್ದು ಆಟ ಆಡೋದಕ್ಕೆ ಅಂತೆ. ಇದು ಏನು ಅಂತ ನನಗೆ ಅವಾಗ ಗೊತ್ತಿರಲಿಲ್ಲ, ಸುಮ್ಮನೆ ತೆಗೆದಿಟ್ಬಿಟ್ಟಿದ್ದೆ. ಸಾಮಾನ್ಯ ಇದನ್ನು ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಲು. ಎಲ್ಲಿತ್ತಮ್ಮ ಇದು ಅಂತ ಕೇಳ್ತಾ ಇದ್ಲು. ಇಲ್ಲೇ ಡ್ರಾಯರಲ್ಲಿ ಅಂದ ತಕ್ಷಣ ಕ್ಲೀನಾಗಿ ಅದನ್ನು ಜೋಡಿಸ್ತಾ ಇದ್ಲು. ಏನು ಜೋಡಿಸ್ತಿದ್ದಾಳೆ ನೋಡೋಣ ಅಂತಂದರೆ ನಮ್ಮ ಕುಂಟೆ ಬಿಲ್ಲೆ ನಾವೆಲ್ಲ ಚಾಕ್ ಪೀಸಲ್ಲೋ ಬೆಳ್ಪದಲ್ಲೋ ಬರ್ಕೊಂಡು ಆಡ್ತಾಯಿದ್ವಿ. ಇವ್ರಿಗೆ ಈ ಥರ ಪ್ರಿಂಟ್ ಇರೋ ಹೆಜ್ಜೆ ಪ್ರಿಂಟ್ ಇರೋ ಥರ ಜೋಡಿಸ್ಕೊಳ್ಳೋದಂತೆ, ಇದ್ರ ಮೇಲೆ ಜಂಪ್ ಮಾಡೋದಂತೆ. ಅದೇ ಹಳೆಯ ಆಟ ಆದರೆ ಹೊಸ ರೂಪದಲ್ಲಿದೆ ಅಷ್ಟೇ. ಸೊ ಇದನ್ನೆಲ್ಲ ಜೋಡಿಸಿ ಸಮನ್ವಿ ತೋರಿಸ್ತಾ ಇದ್ದಾಳೆ ಹೆಂಗೆ ಆಡೋದು ಅಂತ. ಇದಕ್ಕೇನೋ ಹೆಸರು ಹೇಳಿದ್ಲಪ್ಪ, ನನಗೆ ಜ್ಞಾಪಕ ಇಲ್ಲ. ಬಟ್ ನಾನು ಹೇಳಿದೆ ಇದು ಕುಂಟೆ ಬಿಲ್ಲೆ ಅಂತ. ಸರಿ ಆಯಿತು ಅಂತ ಹೇಳಿ ಅವಳು ಆಡ್ತಿದ್ದಾಳೆ, ಅವಳು ಜಂಪ್ ಮಾಡ್ತಿದ್ದಾಳೆ ಅಂತ ಅವನಿಗೆ ಗೊತ್ತಿಲ್ಲ ಇದು ಆಟ ಆಡೋದು. ಸುಮ್ಮನೆ ಅಕ್ಕ ಏನು ಮಾಡ್ತಾಳೋ ಪ್ರತಿಯೊಂದೂ ಅವ್ನು ಮಾಡಬೇಕು, ಒಂದನ್ನು ಬಿಡೋಲ್ಲ. ಅವಳು ಸ್ಕೂಲ್ಗೆ ಹೋಗಿದ್ದಾಗ ಸ್ವಲ್ಪ ಕೈ 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 ಅಂತಿರ್ತಾನೆ, ಅಷ್ಟು ಜೋಶ್ ಇರೋಲ್ಲ. ಅದೇ ಅವಳು ಸ್ಕೂಲಿಂದ ಬಂದ ತಕ್ಷಣ ಮಧ್ಯಾಹ್ನದಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಫುಲ್ ಜೋಶು. ಏನು ಮಾಡ್ತಾಳೋ ಅದನ್ನು ಮಾಡ್ತಾಳೆ. ಅವಳು ಹೋಮ್ವರ್ಕ್ ಬರೀತಾಳೆ, ಜೊತೆಗೆ ಇನ್ನೊಂದು ಪುಸ್ತಕ ಇಟ್ಕೊಂಡು ಅವನು ಪಕ್ಕದಲ್ಲಿ ಕೂತ್ಕೊಂಡು ಹೋಮ್ವರ್ಕ್ ಬರೀತಿರ್ತಾನೆ. ಸೊ ಎವ್ರಿಥಿಂಗ್ ಸಮನ್ವಿ ಏನು ಮಾಡ್ತಾಳೋ ಅದು ಅವ್ನು ಮಾಡಲೇಬೇಕು. ನಾವು ಆ್ಯಕ್ಚುಲಿ ಓದ್ಬೇಕಾದ್ರೆ ಯುರಾನಸ್ ನೆಪ್ಟ್ಯೂನ್ ಪ್ಲೂಟೋ ಅಂತ ಇತ್ತು. ಪ್ಲೂಟೋ ಇತ್ತು, ಇವಾಗ ಪ್ಲೂಟೋ ಇಲ್ಲ. ಪ್ಲಾನೆಟ್ ಅಂತ ಹೇಳ್ತಾರಂತೆ. Sun is not a planet. Sun is a star. ಸಮನ್ವಿ ಈಗಿನ್ನು UKG ಆಯಿತಾ, ಆಗಲೇ ಅವಳಿಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಎಲ್ಲ ಗೊತ್ತು, ಎಷ್ಟು ಪ್ಲ್ಯಾನೆಟ್ಸ್ ಎಲ್ಲ ಇದೆ ಅಂತ ಗೊತ್ತು, ಹೇಳ್ಕೊಟ್ಟಿರ್ತಾರೆ ಸ್ಕೂಲಲ್ಲಿ. ಸೊ ನಾವೆಲ್ಲ ಸೋಲಾರ್ ಸಿಸ್ಟಮು ಪ್ಲ್ಯಾನೆಟ್ಸು ಇದೆಲ್ಲ ಎಷ್ಟು 5th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀವ ಅಥವಾ 4th 5th ಸ್ಟ್ಯಾಂಡರ್ಡಲ್ಲಿ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಪ್ಲ್ಯಾನೆಟ್ಸು ಸೋಲಾರ್ ಸಿಸ್ಟಮ್ ಎಲ್ಲ ಇರ್ತಾಯಿತ್ತು. ಈಗಂತೂ ಮಕ್ಕಳಿಗೆ LKG UKGನಲ್ಲೇ ನಮ್ಮ ಪ್ಲ್ಯಾನೆಟ್ ಯಾವುದು, ಎಷ್ಟು ಪ್ಲ್ಯಾನೆಟ್ಸ್ ಇದೆ ಸೋಲಾರ್ ಸಿಸ್ಟಮಲ್ಲಿ, ಸನ್ ಏನು ಮೂನ್ ಏನು ಎಲ್ಲ ಗೊತ್ತಿರುತ್ತೆ. ನಾನು ಅದೇ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಮಕ್ಕಳಿಗೆ ಎಲ್ಲನೂ ಗ್ರಾಸ್ಪ್ ಮಾಡ್ಕೊಳ್ಳೋ ಅಂತ ಎಷ್ಟು ಶಕ್ತಿ ಇದೆ. ಮೇ ಬಿ ನಮ್ಮ ಎಜುಕೇಷನ್ ಸಿಸ್ಟಮ್ ಆವಾಗಲೇ ಸ್ಲೋ ಇತ್ತು ಅಂತ ಅನಿಸುತ್ತೆ. ನೋಡಿ ಈಗ ಯಾವ ಥರ ಹೇಳ್ಕೊಡ್ಬೇಕೋ ಆ ಥರ ಹೇಳ್ಕೊಟ್ರೆ ಎಲ್ಲದನ್ನು ಮಕ್ಳುಗಳು ಕಲ್ತ್ಕೊಳ್ಳೋಕೆ ರೆಡಿ ಇರ್ತಾರೆ. ಸೊ ಅವ್ರುಗಳಿಗೆ ಕೋರಲ್ ಅಂದರೆ ಏನು ಅಂತ ಗೊತ್ತು, ಕೋರಲ್ ಹೆಂಗೆ ಬರುತ್ತೆ ಅಂತ ಗೊತ್ತು, ಡೈಮಂಡ್ಸ್ ಹೆಂಗೆ ಬರುತ್ತೆ ಅಂತ ಗೊತ್ತು. ಸೊ ನಥಿಂಗ್ ಇಸ್ ಹಿಡನ್. ನಮಗೆಲ್ಲ ಚಿನ್ನ ಬೆಳ್ಳಿ ಅಂತಂದರೆ ಒಂದು ಆರ್ನಮೆಂಟ್ ಆಗಿ ಮಾತ್ರ ಗೊತ್ತು. ಆದರೆ ಈ ಮಕ್ಕಳಿಗೆ ಡೈಮಂಡ್ ಕೋರಲ್ಲು ಚಿನ್ನ ಬೆಳ್ಳಿ ಎಲ್ಲ ಹೇಗೆ ತಯಾರಿಸ್ತಾರೆ, ಹೇಗೆ ಬರುತ್ತೆ ಅಂತೆಲ್ಲ ಇವಾಗಲೇ ಗೊತ್ತು. ಎಷ್ಟು ಅಮೇಝಿಂಗ್ ಅಂತ ಅನಿಸುತ್ತೆ, ಚೆನ್ನಾಗೂ ಅಂತ ಅನಿಸುತ್ತೆ. ಪರವಾಗಿಲ್ಲ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಕಲಿತಾರೆ ಅಂತ. ಕೆಲವು ಸಲ ನಾವುಗಳು ಕತೆ ಹೇಳ್ತೀವಿ ಮತ್ತು ನಾವು ಡಿಸ್ಕಸ್ ಮಾಡ್ತಿರೋದಷ್ಟೇ ಸಾಕು ಗ್ರಾಸ್ಪ್ ಮಾಡಿಬಿಡ್ತಾರೆ. ಜಾನು ಯೂಶಲಿ ಈ ಡೈಮಂಡ್ಸ್ ಬಗ್ಗೆ ಮತ್ತು ಸಮನ್ವಿಗೆ ಮುತ್ತು ಅಂದರೆ ಪರ್ಲ್ ಎಲ್ಲ ಹೆಂಗಾಗುತ್ತೆ ಅಂತ ಕತೆಗಳು ಹೇಳ್ತಾ ಇರ್ತೀವಿ, ಅಷ್ಟೇ ಸಾಕು. ಸೊ ಇವಾಗ ಅವಳಿಗೆ ಅದೆಲ್ಲ ಗೊತ್ತಿದೆ, ಹೆಂಗೆ ಬರುತ್ತೆ, ಏನಾಗುತ್ತೆ, ಸೈನ್ಸ್ ಅಂದ್ರೇನು, ಅದೆಲ್ಲ ಪ್ರತಿಯೊಂದು ಹೇಗೆ ಫಾರ್ಮ್ ಆಗುತ್ತೆ ಎಲ್ಲ ಇವಾಗಲೇ ಕಲ್ತ್ಕೊಳ್ತಿದ್ದಾರೆ.
ಸೊ ನಾವು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಮಗು ಏನೋ ಗೊತ್ತಾಗಲ್ಲ ಅಂತ ಕೆಲವು ಇಲ್ದಿರೋದೇ ತಪ್ಪಾಗುತ್ತೆ. ಪ್ರತಿಯೊಂದನ್ನು ಹೇಳಬೇಕು ನಾವು ಮಕ್ಳುಗಳಿಗೆ. ಅವ್ರು ಎಷ್ಟು ತೊಗೊಳಕ್ಕೆ ಸಾಧ್ಯನೋ ಅಷ್ಟು ತೊಗೊಳ್ತಾರೆ. ಆದರೆ ದೊಡ್ಡವರಾದಮೇಲೆ ಅವ್ರಿಗೆ ಅದನ್ನು ಗ್ರಾಸ್ಪ್ ಮಾಡಿಕೊಂಡು ಚಿಕ್ಕ ವಯಸ್ಸಲ್ಲಿ ನಾನು ಇದನ್ನು ಕಲ್ತ್ಕೊಂಡಿದ್ದೆ ಅಂತ ಬೇಗ ಡಾಟ್ಸ್ ಕನೆಕ್ಟ್ ಆಗಿಬಿಡುತ್ತೆ ಅವ್ರಿಗೆ. ಸೊ ಜನರೇಷನ್ ಗ್ಯಾಪ್ ಅನ್ನೋದು ಇದೇನಾ ಅಂತ ಈಗೀಗ ಅನ್ಸೋಕ್ಕೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಿಕಾಸ್ ನಾವು ಚಿಕ್ಕವರಿರೋದಕ್ಕೂ ನಮ್ಮ ಮಕ್ಕಳು ಚಿಕ್ಕವರಿರೋದಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ನಮ್ಮದು ಒಂಥರ ಪ್ರಾಕ್ಟಿಕಲ್ ನಾಲೆಡ್ಜು. ನಮ್ದು ಏನು ಗೊತ್ತಾ, ಈ 90s ಕಿಡ್ಸು ಹಳೇದನ್ನು ನೋಡಿದ್ವಿ, ಈಗಿನ ಜನ್ರೇಷನ್ ಹೊಸತನ್ನು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಮಕ್ಕಳು ಪೂರ್ತಿ ಹೊಸದು, ಒಂಥರ ಟೆಕ್ನಾಲಜಿ ವರ್ಲ್ಡಲ್ಲಿ ಹುಟ್ಟಿರೋದ್ರಿಂದ ಬಹುಶಃ ಅವರಿಗೆ ಎಲ್ಲದೂ ತುಂಬ ಬೇಗ ಗ್ರಾಸ್ಪಿಂಗ್ ಪವರ್ ಇದೆ ಅಂತ ಅನಿಸುತ್ತೆ. ಪ್ರಪಂಚ ಹೇಗೆ ಮುಂದುವರಿತಾ ಹೋಗುತ್ತೋ ಹಾಗೆ ಮಕ್ಕಳುಗಳು ಅಡ್ವಾನ್ಸ್ಡ್ ಆಗಿ ಹುಟ್ಬಿಡ್ತಾರೇನೋ ಅಂತ ಅನಿಸುತ್ತೆ ಅಲ್ವಾ. ಒಟ್ಟಿನಲ್ಲಿ ಅಮ್ಮ ಆಗಿರೋದು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಹೇಳ್ಕೊಡೋದಲ್ಲದೆ ಮಕ್ಕಳಿಂದ ಎಷ್ಟೋ ವಿಷಯಗಳನ್ನ ಕಲಿಬೋದು. ನಾನಂತೂ ಝೀರೋ ಈಗೋ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಮಕ್ಳುಗಳನ್ನ ನೋಡಿ. ತೀರಾ ಈಗೋನೇ ಇರಲ್ಲಪ್ಪ ಮಕ್ಕಳಲ್ಲಿ. ನಾವು ಹಿಂಗೆ ಬೈದಿರ್ತೀವಿ, ಹಿಂಗೆ ಅಮ್ಮ ಅಂತ ಅಂದ್ಕೊಂಡು ಬರ್ತಿರೋದು ನೋಡಿ ನಂಗೆ ತುಂಬ ವಾವ್ ಅಂತ ಅನ್ನಿಸ್ತು. ಈ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು. ತೀರಾ ಇಡೀ ಪ್ರಪಂಚದ ಜೊತೆ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಜೀವನ ಮಾಡುವಂಥ 4 ಜನ ನಮಗೆ ತುಂಬ ಹತ್ತಿರ ಇರೋರ ಹತ್ರ ಝೀರೋ ಈಗೋ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಂದ ಕಲ್ತಿರೋ ದೊಡ್ಡ ವಿಷಯ ಅದು. ಸೊ ಓವರ್ ಆಲ್ ಬೀಯಿಂಗ್ ಅಮ್ಮ ಈಸ್ ಬ್ಯೂಟಿಫುಲ್. ನನಗಂತೂ ಈ ಜರ್ನಿ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಖುಷಿ, ದುಃಖ, ಕೋಪ ಎಲ್ಲನೂ ಕೊಡ್ತಾರೆ. ಹಾಗೆಯೇ ನಮಗೆ ತಿದ್ಕೊಳ್ಳೋಕೆ ಅವಕಾಶನೂ ಕೊಡ್ತಾರೆ. ಸರಿ, ಮತ್ತೆ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ, ಆಯಿತಾ? ಬಾಯ್.